ಸನತ್ ಕುಮಾರ್ ಅವರು ನನಗೆ ಬಹಳ ಸ್ನೇಹಿತರು. ಅವರು ನೋಡಕ್ಕೆ ಹಂಗಿದ್ದಾರೆ, ಅವ್ರ ದೊಡ್ಡ ಅವರ ಹಿಂದೆ ತುಂಬ ಪವರ್ ಇದೆ. ಮುಖ್ಯಮಂತ್ರಿಗಳೇ ಅವರಿಗೆ ಹಿಂದೆ ಇದ್ದಾರೆ. ನಾನು ಅವ್ರನ್ನ ಯಾವಾಗಲೂ ಮುಖ್ಯಮಂತ್ರಿಗಳ ಮನೆಯಲ್ಲೇ ಭೇಟಿ ಮಾಡ್ತಿದ್ದೆ. ಯಾಕಂದ್ರೆ ನಾನು ಮೈಸೂರು ಸಿದ್ದರಾಮಯ್ಯನವರು ನನಗೆ ಯುವರಾಜರ್ಸ್ ಕಾಲೇಜ್ನಲ್ಲಿ ನಾನು ಅವರು ಒಂದು ಕ್ಲಾಸ್ಗೆ ಮೀಟ್ ಆಗ್ತಿದ್ವಿ. ಮತ್ತು ಅಲ್ಲಿಂದ ಮೈಸೂರಲ್ಲಿ ಸ್ನೇಹ. ನಮ್ಮ ಸನತ್ ಕುಮಾರ್ ಅವರು ಅಲ್ಲೇ ಭೇಟಿ ಆಗ್ತಾಯಿದ್ರು. ಸಾಯಂಕಾಲ ಮೊನ್ನೆ ಎಲ್ಲೋ ಒಂದು ಯಾವುದೋ ಇಂಡಸ್ಟ್ರಿ ಕೆಲಸಕ್ಕೆ, ಪಾಪ ಅವ್ರ ಸ್ವಾರ್ಥಕ್ಕೆ ಏನು ಮಾಡಲ್ಲ, ಯಾವುದಾದ್ರು ಇಂಡಸ್ಟ್ರಿ ಒಳ್ಳೆ ಕೆಲಸ ಆಗಲಿ ಅಂತ ನಾವು ಅವ್ರು ಮಾತಾಡ್ತಿದ್ದಾಗ ಕರೆದ್ರು. ಖಂಡಿತ ಬರ್ತೀನಿ ಅಂಥೇಳಿ ಈ ಒಂದು ಸಂಜೆಯಲ್ಲಿ ಅವರ ಚಿತ್ರದ ಹಾಡು ಒಂದು ಬಿಡುಗಡೆ ಮಾಡೋದಕ್ಕೆ, ಜೊತೆಯಲ್ಲಿ ನಮ್ಮ ಬಣಕರ್ ಅವರಿದ್ದಾರೆ, ನಮ್ಮ ನಿರ್ಮಾಪಕ ಸಂಘ, ಬಣಕರ್ ಅಂತ ಹೇಳಲ್ಲ ನಾವು, ನಿರ್ಮಾಪಕ ಸಂಘದ ಅಧ್ಯಕ್ಷರು. ಅಂದರೆ ಎಂಟೈರ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಪ್ರೊಡ್ಯೂಸರ್ಸ್ಗೆ ಮೊದಲು, ಯಾಕೆಂದರೆ ಪ್ರೆಸಿಡೆಂಟ್ ಅಂದವರು ನಾವು ಏನೇ ಆಗಲಿ ಅವ್ರ ಮರ್ಯಾದೆ ಕೊಡಬೇಕು. ಹಾಗೇನಿಲ್ಲ, ಹಾಗೇನಿಲ್ಲ. ರವೀಂದ್ರ ಅವರಿದ್ದಾರೆ, ಡೈರೆಕ್ಟರ್ಗೆ ಹೊಸದಾಗಿ ಕಾಲಿಡ್ತಾ ಇದ್ದಾರೆ ಅಂತ ಕಾಣುತ್ತೆ. 8ನೇ ಸಿನಿಮಾ ಮಾಡಿದ್ದಾರೆ. ಓಕೆ, ಸಾರಿ. ಈಗ ಏನಾಗ್ಬಿಟ್ಟಿದೆ, ಮೊದಲಾದ್ರೆ ಒಂದು 50 ಪಿಕ್ಚರು 60 ಪಿಕ್ಚರ್ ಜ್ಞಾಪಕ ಹೋದಾಗಿದೆ. ಈಗ 300-400 ಪಿಕ್ಚರ್ಗಳಾಗ್ಬಿಟ್ಟು ಯಾರು ಏನು ಅಂತಾನೆ ಗೊತ್ತಾಗೋದಿಲ್ಲ. ಈಗ ನಮ್ಮನೆಗೇನೆ ನಮ್ಮ ಆದಿತ್ಯನಿಗೆ ಕತೆ ಹೇಳಕ್ಕೆ 10 ಜನ ಬರ್ತಿರ್ತಾರೆ. ನಾನು 5 ಪಿಕ್ಚರ್ ಮಾಡಿದ್ದೀನಿ ಸರ್, ನಾನು 3 ಪಿಕ್ಚರ್ ಮಾಡಿದ್ದೀನಿ ಅಂತ ನನಗೆ ಗೊತ್ತೇ ಆಗೋದಿಲ್ಲ. ಏಕೆಂದರೆ ಆ ಒಂದು ಕಾಂಟ್ಯಾಕ್ಟ್ ಇವಾಗ ತುಂಬ ಜಾಸ್ತಿ ಆಗ್ಬಿಟ್ಟಿದೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಕರೆದು ಅವರು ಅಷ್ಟು ದೊಡ್ಡ ಮನಸ್ಸು ಮಾಡಿ, ಏಕೆಂದರೆ ನನಗೆ ಒಂದು ಸ್ವಲ್ಪ ಸೆಂಟಿಮೆಂಟ್ಗಳು ಏನು ಅಂತ ಹೇಳಿದ್ರೆ, ನಾಳೆ ಪಿಕ್ಚರ್ ಚೆನ್ನಾಗಾದಾಗ ಎಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಇವನು ಅವನು ಮಾಡ್ದ, ಅವನ ಕ್ಲಾಪ್ ಹೊಡೆದ, ಅವನು ಸ್ವಿಚ್ ಆಫ್ ಮಾಡ್ದ ಅಂತ ಹೀಗೆ ಒಂಥರ ಈ ಸೋಷಿಯಲ್ ಮೀಡಿಯಾದಲ್ಲಿ ಟಿ ವಿನಲ್ಲಿ ಎಲ್ಲ ಬಂದ್ಬಿಡುತ್ತೆ. ಆದ್ದರಿಂದ ದೇವರು ತುಂಬ ಹೃದಯದಿಂದ ದೇವರು ಒಳ್ಳೇದು ಮಾಡಲಿ. ಯಾಕೆಂದರೆ ಇವತ್ತು ಕನ್ನಡ ಪಿಕ್ಚರ್ಗಳು ನಡಿಬೇಕು. ಬಹಳ ಒಂಥರ ಗ್ರಹಣ ಹಿಡಿದಿದೆ. ಎಲ್ಲ ಗ್ರಹಣ 1 ಗಂಟೆ ಅರ್ಧ ಗಂಟೆ ಬಿಟ್ಟೋಗ್ಬಿಡುತ್ತೆ. ಬಟ್ ಈ ಗ್ರಹಣ ಗೊತ್ತಿಲ್ಲ, ಒಂದು 3-4 ವರ್ಷದಿಂದ ಹಿಡ್ಕೊಂಡೇ ಬಿಟ್ಟಿದ್ದಾರೆ. ಯಾವಾಗ ಬಿಡುತ್ತೋ ಗೊತ್ತಿಲ್ಲ. ಒಂದೊಂದೆಲ್ಲ ಚಿತ್ರರಂಗಕ್ಕೆ ನಮಗೆ ಇವತ್ತಿನ ದಿವಸ ಗಂಡಾಂತರಗಳು. ಯಾಕೆಂದರೆ ದೊಡ್ಡ ಹೀರೋಗಳು ಇರೋದು 4 ಜನ, ಅದರಲ್ಲಿ ಪಾಪ ಪುನೀತ್ ಒಬ್ಬರು ನಮಗೆ ಕೈ ಬಿಟ್ಟು ಹೊರಟೋದ್ರು ದೂರ. ಇನ್ನೊಂದೆಲ್ಲ ನಿಮಗೆ ಗೊತ್ತೇ ಇದೆ. ಹೀಗೆ ಯಾಕೆಂದರೆ ಒಂದು ಚಿತ್ರರಂಗ ನಡಿಬೇಕಾದ್ರೆ ಬೇಕಾದಷ್ಟು ಜನ, ನಾವು ಬರೀ ಯಾರೋ ಒಂದು ಹೀರೋ, ಪ್ರೊಡ್ಯೂಸರು, ಡೈರೆಕ್ಟರ್ ನೋಡ್ತೀವಿ. ಇದ್ರ ಹಿಂದೆ ಕೆಲಸ ಮಾಡ್ತಾರಲ್ಲ, ಲೈಟ್ ಮ್ಯಾನ್ಗಳು, ಒಂದು ಟೈಲರ್ಗಳು, ಕಾರ್ಪೆಂಟರ್ಗಳು, ಪೇಂಟರ್ಸು, ಡ್ರೈವರ್ಗಳು, ಊಟ ಕೊಡೋರು, ಪ್ರೊಡಕ್ಷನ್ನವರು ಎಲ್ಲನೂ ಅವ್ರನ್ನೆಲ್ಲ ನೋಡ್ಬಿಟ್ರೆ ಭಯ ಬರುತ್ತೆ. ಮೊನ್ನೆ ನಾನು ಯಾವುದೋ ಎಡಿಟಿಂಗ್, ನನ್ನ ಪಿಕ್ಚರ್ ಎಡಿಟಿಂಗ್ ಮಾಡ್ತಾ ಇದ್ದಾಗ ರಾತ್ರಿ ಮಳೆ ಬಂದ್ಬಿಡ್ತು. ಸರಿ, ಪಾಪ ನಮ್ಮ ಡ್ರೈವರು ಬರಲಿಲ್ಲ, ಯಾರು ಬರಲ್ಲ, ಅವರು ಹೋಗೋಣ, ನಾನು ಹೋಗ್ತೀನಿ ಸರ್ ಅಂದ್ರೆ ಎಲ್ಲೂ ಆಟೋ ಸಿಕ್ಕಲಿಲ್ಲ. ಸರಿ, ನಾನೇನು ಮಾಡಿದೆ, ನಾನೇ ಬಿಡ್ತೀನಿ ಬನ್ನಿ ಅಂತ ಓದೆ ಡ್ರೈವ್ ಮಾಡ್ಕೊಂಡು ಪಾಪ ತೋರಿಸ್ತಾ ಬೆಂಗಳೂರಿಂದ ಆಚೆ 4 ಕಿಲೋಮೀಟರ್, ಬೆಂಗಳೂರಿಂದ ಆಚೆ ಆ ಮನೆಯಲ್ಲಿ ನೋಡ್ಬಿಟ್ಟು ಅವರು 1,000 ಪಿಕ್ಚರ್ ಎಡಿಟ್ ಮಾಡಿದ್ದಾರೆ. ಅವರು ಅಂಥವ್ರ ಪರಿಸ್ಥಿತಿ ನೋಡ್ಬಿಟ್ಟು ಏನಪ್ಪ, ನಮ್ಮ ಇಂಡಸ್ಟ್ರಿನಲ್ಲಿ ಹೀಗೆ ಬದುಕ್ತಾ ಇದ್ದಾರೆ. ದಿನ ಕೆಲಸ ಮಾಡಿದ್ರೆ, ಒಂದು ಪಿಕ್ಚರ್ ನಡೆದ್ರೇನೆ ಅವ್ರಿಗೆ ಜೀವನ. ಒಂದು ಪಿಕ್ಚರ್ ಇಲ್ಲ ಅಂದರೆ ಜೀವನವೇ ಯಾವ ಥರದ್ದು ಗೌರ್ಮೆಂಟಿಂದಾಗಲಿ ಎಲ್ಲಿಂದಾಗಲಿ ಅವ್ರಿಗೆಲ್ಲ ಯಾವ ಸಹಾಯನೂ ಇಲ್ಲ. ಇದು ನಿಜವಾಗ್ಲೂ ಒಂದು ಬಹಳ ಶೋಚನೀಯವಾದ ಸಂಗತಿ. ಇದು ನಾವೆಲ್ಲ ಸೇರ್ಕೊಂಡು ಕೆಲಸ ಮಾಡಬೇಕಾಗಿದೆ. ಇವತ್ತು ದರ್ಶನ್ ಅವರು ಇಲ್ಲ, ಇವಾಗ ಒಬ್ಬರು ದರ್ಶನ್ ಇದ್ದಿದ್ರೆ ಎಷ್ಟು ಫ್ಯಾಮಿಲಿಗಳು ಊಟ ಮಾಡ್ತಿತ್ತು, ಎಷ್ಟು ವರ್ಷಗಳು ನಾವು ನೋಡಿದ್ದೀವಿ. ಯಾಕಂದರೆ ಅವೆಲ್ಲ ಒಂಥರ ಬಂಪರ್ ಪಿಕ್ಚರ್ಗಳು. ಒಂದು ದಿನ ಶೂಟಿಂಗ್ ಅಂತ ಹೇಳಿದ್ರೆ 250-300 ಜನ ಕೆಲಸ ಮಾಡುವಂಥ ಪಿಕ್ಚರ್ಗಳು. ಇವತ್ತು ದರ್ಶನ್ ಇಲ್ದಿರೋದು ಇಂಡಸ್ಟ್ರಿಗೆ ದೊಡ್ಡ ಲಾಸ್. ಒಂದು ಕಡೆ ಫೈನಾನ್ಷಿಯಲ್ ಟರ್ನ್ ಓವರ್ ಕಷ್ಟ, ಇನ್ನೊಂದು ಕಡೆ ಥಿಯೇಟರ್ಗಳಿಗೆ ಪಿಕ್ಚರ್ ಇಲ್ಲ, ಇನ್ನೊಂದು ಕಡೆ ಈ ಒಂದು 500 ಜನ 1000 ಜನ ಅವ್ರ ಜೊತೆ ಕೆಲಸ ಮಾಡ್ತಿದ್ದವ್ರಿಗೆ ಪಾಪ ಜೀವನ ಇಲ್ಲ. ಇದೆಲ್ಲ ನೆನೆಸ್ಕೊಂಡಾಗ ಯಾರಿಗೋ ಒಂದು ಬಹಳ ಕೆಟ್ಟ ಗ್ರಹಣ ಹಿಡ್ಕೊಂಡ್ಬಿಟ್ಟಿದೆ ಕನ್ನಡ ಚಿತ್ರರಂಗಕ್ಕೆ. ಹೇಗಿತ್ತು, ಹೇಗಾಗಿದೆ, ಹೇಗಾಗುತ್ತೆ, ಮುಂದೆ ಚೆನ್ನಾಗಾಗುತ್ತೆ. ಏಕೆಂದರೆ ಒಂದು ಪ್ರವಾಹ ಬಂದಮೇಲೆ ಚೆನ್ನಾಗಿ ಬೆಳೆಗಳೆಲ್ಲ ಆಗೋದು. ಈ ಥರ ಒಂದು ಕೆಟ್ಟ ಕಾಲ ಬಂದಿದೆ. ಎಲ್ಲರೂ ನಾವು ಸೇರಿಕೊಂಡು ಸಮಯದಿಂದ, ಯೂನಿಟಿಯಿಂದ, ಒಬ್ಬರನ್ನೊಬ್ಬರು ಬಿಟ್ಕೊಳ್ದೆ ಪ್ರತಿಯೊಬ್ಬರಿಗೂ
ನಾವು ಈ ಸಾಥ್ ಕೊಟ್ಟು ಹೋಗ್ಬೇಕು, ಕೈ ಕೊಟ್ಟು ಒಬ್ಬರೊಬ್ಬರನ್ನ ಮೇಲೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಜವಾಬ್ದಾರಿ ಇಂಡಸ್ಟ್ರಿನಲ್ಲಿದೆ. ಇವತ್ತು ಅದರಲ್ಲಿ ನಿಜವಾಗ್ಲೂ ಸನತ್ ಕುಮಾರ್ ಅವರು ಇವತ್ತು ಪಿಕ್ಚರ್ ಮಾಡೋಕ್ಕೆ ಹೆದರ್ತಾರೆ ಕೆಲವರು. ಹೆಂಗ್ ಸರ್ ಪಿಕ್ಚರ್ ಮಾಡೋದು, ಏನು ರಿಲೀಸ್ ಮಾಡೋದು ಏನು ಅಂತ. ನಮ್ಮಂಥವ್ರಿಗೆ ಕಟ್ಟ ಇವತ್ತು ಒಂದೊಂದ್ಸಲ ಸರ್ DUA ಆಗಿದೆ ಅಲ್ಲ, ಅವರು ಮಾಡ್ತಾ ಇದ್ದಾರೆ ಪಿಕ್ಚರ್. ನಿಜವಾಗ್ಲೂ ಅವ್ರಿಗೆ ಸನತ್ ಕುಮಾರ್ ಅವರು ಈಗ ಪಿಕ್ಚರ್ ಮಾಡ್ತಿದ್ರು, 4 ಪಿಕ್ಚರ್ ಮಾಡಿದ್ದಾರೆ. ಸೊ ಆದ್ರಿಂದ ಆ ಧೈರ್ಯಕ್ಕೆ ನಾವು ನಿಜವಾಗ್ಲೂ ಮೆಚ್ಚಲೇಬೇಕು. ಒಂದು ಯಾವುದೇ ಚಿತ್ರನ ನಾವೇನು ಹೇಳೋಕ್ಕಾಗಲ್ಲ, ಅದು ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು, ಜನರಿಗೆ ಬಿಟ್ಬಿಡ್ಬೇಕು. ಯಾಕಂದ್ರೆ ಇದು ಒಂದೇ ಇಂಡಸ್ಟ್ರಿನಲ್ಲಿ ನಾವು ಲಂಚ ಕೊಡದೆ ನಡೆಯೋ ಕೆಲಸ ಅಂದ್ರೆ ಇದು ಒಂದೇ. ಯಾಕಂದ್ರೆ ಜನಕ್ಕೆ ನಾವು ಲಂಚ ಕೊಡೋಕ್ಕಾಗಲ್ಲ. ನಮ್ಮ ಪಿಕ್ಚರ್ ಚೆನ್ನಾಗಿದೆ ಅಂತ ಹೇಳು, ಈ ಸೀನ್ ಚೆನ್ನಾಗಿದೆ ಅಂತ ಹೇಳು, ಅವೆಲ್ಲ ಏನೋ ಈ ಫೇಸ್ಬುಕ್ಕಲ್ಲಿ ಬರ್ಬೋದು, ಅದೊಂದು ಟ್ರೆಂಡ್ ಇದೆ, ಅದು ಟ್ರೆಂಡ್ ಹೋಗುತ್ತೆ. ಯಾಕಂದ್ರೆ ನನಗೆ ಯಾರೋ ಹೇಳ್ತಿದ್ರು, ಸರ್ ಇವಾಗ ಪಿಕ್ಚರ್ ಮಾಡಿದ್ರೆ 3 ದಿವಸ ಆಡಿಯನ್ಸ್ ಕರ್ಕೊಂಡ್ಬರಕ್ಕೂ ಒಂದು ಟೀಮ್ ಎಲ್ಲ ಇದೆ ಸರ್, ಅದಕ್ಕೆ ರೆಡಿ ಮಾಡ್ಬೇಕಂದ್ರೆ ನಾವು ಅಂತ ಪಿಕ್ಚರ್ ಮಾಡೋದೇ ಬೇಡ. ಬರದೇ ಇರೋಕ್ಕಿದೆ, ಬರದೇ ಇರೋಕ್ಕಿದೆ, ಈ ಥರದ್ದೆಲ್ಲ ಇದೆಲ್ಲ ಒಂದು ಈ ಎವಲ್ಯೂಷನ್ ಅಂತ ಹೇಳ್ತೀವಿ, ಆ ಎವಲ್ಯೂಷನ್ ಅಲ್ಲಿ ಇದೆಲ್ಲ ನಡೀತಾ ಇದೆ. ಬಟ್ ಯಾವುದೇ ಮನುಷ್ಯನಿಗೆ ನಾವು ಫೋರ್ಸ್ ಮಾಡಿ ಈ ಪಿಕ್ಚರ್ ಚೆನ್ನಾಗಿದೆ ಅಂತ ಹೇಳು ಅಂತ ಹೇಳಕ್ಕಾಗದೇ ಇಲ್ಲ. ಅಲ್ಲಿ ಒಂದು ಮಾತ್ರ ಅವನ ನಿರ್ಧಾರನ, ಅವನಿಗೆ ಅದೇನು 2 ಗಂಟೆ ನೋಡ್ತಾನೆ ಸಿನಿಮಾ, ಅದು ಯಾವ್ದು ಹಿಡಿಸುತ್ತೆ, ಏನು ಹಿಡಿಸುತ್ತೆ, ಯಾರಿಗೂ ಟಾಟಾಗೂ ಗೊತ್ತಿಲ್ಲ, ಬಿರ್ಲಾಗೂ ಗೊತ್ತಿಲ್ಲ, ರಿಲಯನ್ಸ್ನವ್ರಿಗೂ ಗೊತ್ತಿಲ್ಲ. ಯಾಕಂದ್ರೆ ಗೊತ್ತಿದ್ರು ಅವರೆಲ್ಲ ಇಲ್ಲೇ ಇರ್ತಿದ್ರು. ಅಂದ್ರೆ ಈ ತರ ಗೊತ್ತಿಲ್ಲದೆ ಇರೋ ಒಂದು ವ್ಯಾಪಾರದಲ್ಲಿ ನಾವು ಮಾಡ್ತೀವಿ ಅಂತ ಬರೋದಿದೆಯಲ್ಲ. ಈಗ ಸಮುದ್ರಕ್ಕೆ ಮೀನ ಹಿಡಿಯಕ್ಕೆ ಹೋಗ್ತೀವಿ ಅಂದ್ರೆ ಮೀನ್ ಇದೆ ಅಂತ ಗೊತ್ತು, ಇಲ್ಲ ಹಂಗಲ್ಲ, ಮೀನಿದೆಯೋ ಏನಿದೆಯೋ ಗೊತ್ತಿರಲ್ಲ ಅಂತ ಒಂದು ಪಿಕ್ಚರ್ ಮಾಡಿ ನಾವು ಧೈರ್ಯದಿಂದ ನುಗ್ತೀವಿ. ಆ ಧೈರ್ಯಕ್ಕೆ ಮೆಚ್ಚಬೇಕು. ಅದು ಸನತ್ ಕುಮಾರ್ ಅವ್ರ ಧೈರ್ಯಕ್ಕೆ ದೇವರು ಒಳ್ಳೇದು ಮಾಡಲಿ, ಇನ್ನೂ ಹೆಚ್ಚಿನ ಚಿತ್ರಗಳು ಮಾಡಿ ಬೇಕಾದಷ್ಟು ಜನಕ್ಕೆ ಊಟ ಹಾಕ್ತಾರಲ್ಲ, ಅದು ಒಂದು ದೊಡ್ಡ ನಿಜವಾಗ್ಲೂ ಒಂದು ಪ್ರೊಡ್ಯೂಸರ್ನ ರಾಜ್ಕುಮಾರ್ ಅವ್ರು ಹೇಗೆ ಅನ್ನದಾತ ಅಂತಿದ್ರು, ನಿಜವಾಗ್ಲೂ ಪ್ರೊಡ್ಯೂಸರ್ ಮನೆಯಿಂದ ಒಂದು 25 ಮನೆ ಆದ್ರೂ ನಡೆಯುತ್ತೆ ಒಂದು ವರ್ಷ, ಅದು ಬಹಳ ಮುಖ್ಯ. ಆದ್ರಿಂದ ಒಳ್ಳೇದಾಗಿ. ಈಗ ನಿನ್ನನೆ ಅಂತ ಒಂದು ಸಾಂಗು, ಅದನ್ನ ನೋಡೋಣ. ನೋಡ್ಬಿಟ್ಟು ಆಲ್ ದಿ ಬೆಸ್ಟ್ ವಿಶಸ್, ಚೆನ್ನಾಗಿ ಹಿಟ್ ಆಗಲಿ, ಹಾಡು ತುಂಬಾ ಹಿಟ್ ಆಗಲಿ. ಥ್ಯಾಂಕ್ ಯು. ಮಾಡಿರ್ತಕ್ಕಂಥ ನಿರ್ದೇಶಕರು ಮತ್ತು ಆ ಚಿತ್ರೀಕರಣ ಮತ್ತು ಅದಕ್ಕೆಲ್ಲ ತೊಡಗಿಸಿರ್ತಕ್ಕಂಥ ನಿರ್ಮಾಪಕರು, ನಿಮ್ಮ ಬಗ್ಗೆ ಸ್ವಲ್ಪ ವಿಶೇಷವಾದಂಥ ವಿಚಾರಗಳಿದ್ದಾವೆ, ಆಮೇಲೆ ಮಾತಾಡ್ತೀನಿ. ನಿಮ್ದು ನಿಮ್ದು ಕಥೆ ವ್ಯಥೆಗಳೆಲ್ಲ ಗೊತ್ತು ನನಗೆ, ಅದಕ್ಕೆ ಹೇಳ್ತೀನಿ, ನಾನು ಸಪ್ರೇಟ್ ಆಗಿ ಹೇಳ್ತೀನಿ. ಮೊದಲು ಈ ಚಿತ್ರೀಕರಣ, ಛಾಯಾಗ್ರಾಹಕರು, ಹಾಗೇನೆ ನಟನೆ ಮಾಡಿರ್ತಕ್ಕಂಥ ಹೀರೋ, ನೀವು ಒಂದು 10 ವರ್ಷ ಮುಂಚೆ ಬಂದ್ಬಿಟ್ಟಿದ್ದೀರಿ ಇಂಡಸ್ಟ್ರಿಗೆ. ಇಷ್ಟೊತ್ತಿಗೆ ಆಲ್ರೆಡಿ ಒಂದು ರೇಂಜಲ್ಲಿ ನಿಂತ್ಕೊಂಡ್ಬಿಡ್ತಿದ್ವಿ. ಹೊಸ ಫಸ್ಟ್ ಪಿಕ್ಚರ್ ಆಯಿತು, ಬಟ್ ಅನ್ಸಲ್ಲ. ಅಂದರೆ ನಿಮ್ಮ ಎಕ್ಸ್ಪ್ರೆಷನ್ಸು, ನಿಮ್ಮ ಇದನ್ನ ನೋಡಿದ್ರೆ ಆ ಥರ ಅನ್ಸಲ್ಲ. ಯಾಕಂದರೆ ಫಸ್ಟ್ ಅಂತಿದ್ರೆ ನಾನು ನೋಡೋ ದೃಷ್ಟಿಕೋನನೇ ಬೇರೆ ಇರುತ್ತೆ. ನಿಮಗೆಲ್ಲೂ ಫಿಯರ್ ಇಲ್ಲ, ನೀಟಾಗಿ ಹ್ಯಾಂಡಲ್ ಮಾಡಿದ್ದೀರಿ, ಅಥವಾ ನಿಮ್ಮನ್ನು ಹ್ಯಾಂಡಲ್ ಮಾಡಿಸಿದಾರ ಅವ್ರು ಮಾಡ್ತಾರೆ, ಅವರೆಲ್ಲ ತುಂಬ ಮಾಡ್ತಾರೆ. ನನಗೆ ಸಿಂಬಾಬಣ್ಣ ಭಾಳಷ್ಟು ವಿಚಾರಗಳನ್ನ ಆಲ್ರೆಡಿ ಹೇಳಿದ್ದಾರೆ ಇವತ್ತು ಉದ್ಯಮದ ವ್ಯವಸ್ಥೆಯನ್ನು. ಆಮೇಲೆ ಅವರು ಒಂಥರ ಹೇಗಪ್ಪ ಅಂದರೆ ಡಿ ರಾಮನಾಯ್ಡು ಅವ್ರು ಹೆಂಗೆ ಸುರೇಶ್ ಪ್ರೊಡಕ್ಷನ್ಸು ಅವ್ರ ಗಿನ್ನಿಸ್ ರೆಕಾರ್ಡು, ಆ ಥರ ಕರ್ನಾಟಕದಲ್ಲಿ ಅವರು ಒಂಥರ ಗಿನ್ನಿಸ್ ರೆಕಾರ್ಡು ಚಿತ್ರಗಳು. ಯಾಕೆಂದರೆ ಈಗ ಕನ್ನಡದ ನಾವು ಚಿತ್ರ ನಿರ್ಮಾಪಕರುಗಳ 90 ವರ್ಷದ ಇತಿಹಾಸ ಪುಸ್ತಕವನ್ನು ನಮ್ಮ ನಿರ್ಮಾಪಕರ ಸಂಘದಿಂದ ಮಾಡ್ತಾ ಇದ್ವಿ. ಅಲ್ಲಿ ನಾವು ಫ್ರಮ್ ದಿ ಬಿಗಿನಿಂಗ್, ಮೂಕಿಯಿಂದ ಟಾಕಿ ತನಕ ಯಾರ್ಯಾರು ಬಂದರು, ಏನೇನು ಸಿನಿಮಾಗಳನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಬಂದಾಗ, ಇವ್ರ ತಂದೆ ಶಂಕರ್ ಸಿಂಗ್ ಅವರನ್ನ ತಗೊಂಡು, ಇವರಿಂದ ತಗೊಂಡು, ಇವರು ಸಿಸ್ಟರಿಂದ ತಗೊಂಡು, ಇವ್ರ ಮಕ್ಕಳ ತನಕ ಬಂದರೆ ಅದು ಇತಿಹಾಸ ಬಗ್ಗೆ ರೆಡಿ ಮಾಡ್ತೀವಿ. ಅದನ್ನ ಆಮೇಲೆ ನಾನು ಇದನ್ನು ಮಾತಾಡ್ತೀನಿ. ಇನ್ನು ಈ ನಮ್ಮ ಸನತ್ ಕುಮಾರ್ ಇವರು ತುಂಬಾ ಡಿಫ್ರೆಂಟ್ ಪ್ರೊಡ್ಯೂಸರ್. 4 ಕಾಸು ಬರುತ್ತೋ ಬಿಡುತ್ತೋ ಗೊತ್ತಿರೋಣ, ನಾವು ಏನು ಮಾಡ್ಬೇಕು ಅದನ್ನು ಮಾಡ್ಬಿಡ್ಬೇಕು ಅಂದರು. ಅದು ಓಪನಿಂಗಿಂದಲೂ ಹಾಗೆ ಅಂದರು. ಇವರು ಒಂದು ಸಿನಿಮಾ ಮಾಡ್ತಾರೆ, ಆ ಸಿನಿಮಾದ ಹೆಸರು ಛಲಗಾರ ಅಂತೇಳಿ. ನಾನು ಆ ಸಿನಿಮಾ ಪ್ರೊಜೆಕ್ಷನ್ ಕರೆದಾಗ ನಾನು ಸಾಮಾನ್ಯವಾಗಿ ಸಿನಿಮಾಗಳನ್ನ ನೋಡೋಕೆ ಹೋಗಲ್ಲ ಅಣ್ಣ. ಯಾಕಂದರೆ ಕೆಲವೊಂದು ಸಾರಿ ಏನು ಅನ್ಸುತ್ತೆ ಅವ್ನು ಹೇಳಿ ಬಂದ್ಬಿಡ್ತೀನಲ್ಲ, ಕೆಲವ್ರು ಬೇಸರ ಆಗ್ಬಿಡ್ತದೆ. ಆಗ ರವಿ ಮತ್ತು ನಮ್ಮ ಸನತ್ ಅವರ ಇಬ್ಬರು ಒತ್ತಡಕ್ಕೆ ಆ ಸಿನಿಮಾವನ್ನು ನೋಡಿದೆ. ನಾನು ಆಚೆ ಕಡೆ ಬಂದು ಕೈ ಮುಗಿದು ಹೇಳಿದೆ ಸನತ್ ಅವ್ರಿಗೆ, ಅಣ್ಣ ಇವತ್ತಿನ ಸಿನಿಮಾಗಳು ಮಾಡಬೇಕು ಅಂದರೆ
ಹೀರೋ ಹಂಗಿರ್ಬೇಕು, ಹೀರೋಯಿನ್ ಹಿಂಗಿರ್ಬೇಕು, ಆಮೇಲೆ ಹಂಗೆ ಮಾಡಬೇಕು, ಸಬ್ಜೆಕ್ಟ್ ಹಿಂಗಿರ್ಬೇಕು, ಲ್ಯಾವಿಶ್ ಆಗಿ ಮಾಡಬೇಕು, ಏನೇನೋ ಮಾಡಬೇಕು ಅಂತ ಆಸೆ ಪಟ್ಟಿರ್ತಾರೆ. ನೀನು ಈ ಜಲಗಾರ ಅನ್ನೋ ಒಂದು ಸಿನಿಮಾನ ಒಂದು ಅಂಗವೈಕಲ್ಯತೆ ಇರ್ತಕ್ಕಂಥ ಒಬ್ಬ ಒರಿಜಿನಲ್ ಅಂಗವೈಕಲ್ಯತೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಇಟ್ಕೊಂಡು ಈ ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಪಟ್ಟರಣ. ಇದು ಹಿಂದೆಗಡೆ ನಿನ್ನ ಧೈರ್ಯ ಎಂಥದ್ದು, ಯಾವ ಒಂದು ನಿನಗೆ ಇದ್ರ ಮೇಲೆ ಗ್ಯಾರಂಟಿ ಇತ್ತು ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಅಣ್ಣ ಚೆನ್ನಾಗಿದ್ದವರು, ಬೆಳಗಿದ್ದವರು, 5% ಇದ್ದವ್ರು ಏನು ಬೇಕಾದ್ರೂ ಮಾಡ್ಕೊಂಡಿರ್ತಾರೆ. ಆ ಜಲಗಾರ ಸಬ್ಜೆಕ್ಟ್ಗೆ ಅವ್ನು ಆ್ಯಪ್ಟ್ ಆಗಿದ್ದ. ಇನ್ನು ಕರ್ಕೊಂಬಂದು ಆ ಥರದನ್ನ ಆ್ಯಕ್ಟ್ ಮಾಡ್ಸೋಕೆ ಹೋದ್ರೆ ಅವ್ನು ಇತ್ತು ಕಡಿಮೆ ಆಗ್ಬಿಟ್ರೆ ಕಷ್ಟ ಅಂತೇಳಿ ಹಂಗಿರೋನ್ನೇ ಕರ್ಕೊಂಬಂದ್ಬಿಟ್ಟು ಮಾಡಿಸ್ಬಿಟ್ಟೆ ಅಂದರು. ಅಪ್ಪ ಅದು ಅದು ಸಾಹಸನ ಮಾಡೋದು, ಅದನ್ನ ಹ್ಯಾಂಡಲ್ ಮಾಡೋದಿದೆಯಲ್ಲ, ಅದು ತುಂಬಾನೇ ಒಂದು ಡಿಫರೆಂಟ್. ಅದು ಯಾರು ಇವರು ರವಿಚಂದ್ರನ್ ಅವ್ರ ತಮ್ಮ ಬಾಲಾಜಿನ ಅಂತ ಇದ್ರು. ಅದಲ್ಲದೆ ನಿಮ್ಗೆ ತುಂಬಾ ಒಳ್ಳೆ ಕಾಂಪ್ಲಿಮೆಂಟ್ ಉಮೇಶ್ ಬಣ್ಕರ್ ಸರ್ ಕೊಟ್ಟಿದ್ದು. ಒಂದು 10 ಸಿನಿಮಾಗಳನ್ನ 10 ವರ್ಷದ ಹಿಂದೆನೆ ಬಂದಿದ್ರೆ ನೀವು ಇಷ್ಟೊತ್ತಿಗೆ ಒಳ್ಳೆ ಹೆಸರು ಮಾಡಿರ್ತಾ ಇದ್ರಿ ಅಂತ. ಸೊ ಆನ್ ಸ್ಪಾಟ್ ಅಲ್ಲೇ ನಿಮ್ಗೆ ಇಷ್ಟು ಒಳ್ಳೆ ಕಾಂಪ್ಲಿಮೆಂಟ್ ಸಿಕ್ಕಿದೆ. ಚಿತ್ರದ 2 ಹಾಡುಗಳು ಬಿಡುಗಡೆಯಾಗಿ ಎಲ್ಲರಿಗೂ ಕೂಡ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ. ಸೊ ಈ ಸಮಯದಲ್ಲಿ ನಿಮಗೆ ತಲೆಯಲ್ಲಿ ಏನ್ ಓಡ್ತಾ ಇದೆ? ಯಾಕಂದ್ರೆ ಸಿನಿಮಾ ರಿಲೀಸ್ ಆಗೋದಿದೆ, ಟ್ರೇಲರ್ ಲಾಂಚ್ ಆಗೋದಿದೆ. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಮೊದಲನೇ ನಮಸ್ಕಾರ. ಹಾಗೂ ವೇದಿಕೆಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರೋಂಥ ಎಲ್ಲ ನನ್ನ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ ಹಾಗೂ ನಮ್ಮ ಹಿರಿಯ ನಿರ್ದೇಶಕರಾದಂಥ ರಾಜೇಂದ್ರ ಸಿಂಗ್ ಬಾಬು ಸರ್ ಅವ್ರಿಗೆ, ಹಾಗೆ ಜೋಸಮನ್ ಸರ್ಗೆ, ನಮ್ಮ ಉಮೇಶ್ ಬಣ್ಕರ್ ಸರ್ ಅವ್ರಿಗೆ ಹಾಗೂ ಎಲ್ರಿಗೂ ನಾನು ನಮಸ್ಕಾರನ ಹೇಳ್ತೀನಿ. ನೀವು ಹೇಳ್ದಂಗೆ ಕಣ್ ಟಾಕಿಂಗ್ ಕೈ ಟಚಿಂಗ್ ಸಾಂಗ್ಗೆ ನಾವು ನಿಮ್ಮ ಜೊತೆ ಡ್ಯಾನ್ಸ್ ಆಡಿದ್ವಿ, ತುಂಬ ಖುಷಿ ಆಯಿತು. ಎಲ್ಲರೂ ರವಿಚಂದ್ರನ್ ಸರ್ ವಿಷಯ ಹೇಳ್ತಾ ಇರ್ಬೇಕಾದ್ರೆ ಹೇರ್ ಸ್ಟೈಲ್ ನೋಡ್ಬಿಟ್ಟು ರವಿಚಂದ್ರನ್ ಸರ್ ಅಥವಾ ರವಿಚಂದ್ರನ್ ಸರ್ ತಮ್ಮ ಬಾಲಾಜಿ ಸರ್ ಅವ್ರ ರವಿಚಂದ್ರನ್ ಸರ್ ಬಾಲಾಜಿ ಅವ್ರ ತರ ಇದ್ದೀರಾ ಅಂತ ಶೂಟಿಂಗ್ ಹೋದಾಗ್ಲೇನು ಆ ತರ ಹೇಳ್ತಾ ಇದ್ರು. ಬಟ್ ಸಾಂಗ್ ತುಂಬಾ ರೊಮ್ಯಾಂಟಿಕ್ ಆಗಿ ಪಾಪ್ ಸಾಂಗ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅದರಲ್ಲಿ ವರ್ಕ್ ಮಾಡಿದಂತ ಎಲ್ಲ ಇದಾಗಿರ್ಬೋದು, ತುಂಬಾ ಚೆನ್ನಾಗಿ ಅನ್ನಿಸ್ತು. ಹಾಗೆ ಇವತ್ತೇನು ನಮ್ಮ ನಿನ್ನನೆ ಸಾಂಗ್ ಏನು ನಾವು ಮಾಡಿದೀವಿ, ಅದೇನು ಕ್ಯಾಮ್ರಾ ಮೇಲೆ ನೀವು ನಿನ್ನೆ ಸಾಂಗ್ ಏನು ನೀವು ಸ್ಕ್ರೀನಲ್ಲಿ ನೋಡಿದ್ರಿ, ಅದಕ್ಕೆ ಎಲ್ಲ ಟೆಕ್ನಿಷಿಯನ್ಸ್ ಆಗಿರ್ಬೋದು, ನಮ್ಮ ನಿರ್ಮಾಪಕರಾಗಿರ್ಬೋದು, ಹಾಗೆ ಎಲ್ಲರ ಸಪೋರ್ಟ್ ಇಂದಾನೆ ಅದಷ್ಟು ಚೆನ್ನಾಗಿ ಸ್ಕ್ರೀನ್ ಮೇಲೆ ಮೂಡ್ ಬಂದಿದ್ರು. ಆಮೇಲೆ ಮುಖ್ಯವಾಗಿ ಇನ್ನೊಂದು ಏನ್ ಹೇಳ್ಬೇಕಂದ್ರೆ, ಈ ಸಿನಿಮಾಗೆ ತೆರೆ ಮೇಲೆ ನಾವು ಹೀರೋ ಆಗಿದೀವಿ, ಆದ್ರೆ ನಿಜವಾದ ಹೀರೋ ಬಂದು ನಾವು ನಿರ್ಮಾಪಕರು. ಏನಕ್ಕೆ ಅಂದ್ರೆ ಏನಕ್ಕೆ ಅಂದ್ರೆ ನಾನು ಹೊಸಬ, ಹೀರೋಯಿನು ಹೊಸಬ್ರು. ನಮ್ಗೆ ಅವಕಾಶ ಕೊಟ್ಟು ಅವರು ಇವತ್ತು ಈ ಸ್ಥಾನದಲ್ಲಿ ನಿಂತ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮಾಧ್ಯಮದವ್ರಿಗೆ ಮತ್ತೆ ಹಿರಿಯ ನಿರ್ದೇಶಕರಾದ ರಾಜೇಂದ್ರ ಸಿಂಗ್ ಬಾಬು ಸರ್ಗೆ ಮತ್ತೆ ನಡೆದಿರುವಂತಹ ಎಲ್ರಿಗೂ ನಮಸ್ಕಾರ. ನಾನು ಫಸ್ಟ್ ಥ್ಯಾಂಕ್ಸ್ ಖಂಡಿತ ನಮ್ಮ ನಿರ್ಮಾಪಕರಿಗೆ ಹೇಳಬೇಕು. ಅದೇ ನಮ್ಮ ತಂದೆಯವ್ರು ಹೇಳ್ದಂಗೆ, ನನ್ನ ಒಂದು ಫಂಕ್ಷನ್ ಅಲ್ಲಿ ನೋಡಿ ನೆಕ್ಸ್ಟ್ ಸಿನಿಮಾ ಹೀರೋಯಿನ್ ನೀನೆ ಅಂತ ಹೇಳಿದ್ರು ಅಷ್ಟೇ. ಮಾಡ್ತೀಯಾ ಅಂತ ಕೇಳಿದ್ರು, ನಾನು ಒಂದು ನಂಬಿಕೆಯಿಂದ ಮಾಡ್ತೀನಿ ಅಂತಂದ್ರು. ಬಟ್ ನನ್ನ ಮೇಲ್ ನಂಬಿಕೆ ಇಟ್ಟು ಅವರು ಬಂಡವಾಳ ಹಾಕ್ತಾರೆ ಅಂತಂದ್ರೆ ಅದು ಅವ್ರಿಗೆ ಆ ಮೆಚ್ಚುಗೆ ಅವ್ರಿಗೆ ಸಲ್ಲಬೇಕು. ಅವರಿಗೆ ತುಂಬಾನೇ ಥ್ಯಾಂಕ್ಸ್. ಅಂಡ್ ನೆಕ್ಸ್ಟ್ ನೀವು ಕೇಳಿದ್ರಿ ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ, ಇದರ ಸಂಪೂರ್ಣ ಕ್ರೆಡಿಟ್ಸ್ ನಮ್ಮ ನಿರ್ದೇಶಕರಿಗೆ ಹೋಗ್ಬೇಕು, ಆರ್ ರವೀಂದ್ರ ಸರ್ಗೆ. ಪ್ರತಿ ಒಂದು ಫ್ರೇಮು ಅಥವಾ ನಾನು ಹೇಗೆ ಕಾಣಿಸ್ತೀನಿ ಎಲ್ಲರೂ ನಾನು ಒಬ್ಳಿಗೆ ಅಂತಲ್ಲ, ಹೀರೋ ಸರ್ಗು ಇಬ್ರಿಗೂ ತುಂಬಾನೇ ಸಪೋರ್ಟಿವ್ ಆಗಿ ಒಂದು ಪರ್ಫಾರ್ಮೆನ್ಸ್ ನ ಚೆನ್ನಾಗಿ ನಾವು ಸ್ಕ್ರೀನ್ ಅಲ್ಲಿ ಕಾಣೋದಕ್ಕೆ, ಈ ಹಾಡಷ್ಟೇ ಅಲ್ಲ ಇಡೀ ಸಿನಿಮಾನೇ ತುಂಬಾ ಚೆನ್ನಾಗಿ ಬರೋದಕ್ಕೆ ನನ್ನ ಪರ್ಫಾರ್ಮೆನ್ಸ್ ಏನೇ ಇದ್ರು ಅದಕ್ಕೆ ಕಾರಣ ನಿರ್ದೇಶಕರೇ. ಅಂಡ್ ಜಾನಿ ಅವ್ರು ಹೇಳ್ದಂಗೆ ನನ್ನ ತಂದೆ ತಾಯಿ ಸಪೋರ್ಟ್ ಆಗ್ಲಿ ತುಂಬಾನೇ ಇದೆ. ಅಂಡ್ ನನ್ನ ಫ್ಯಾಮಿಲಿಯವರು, ನನ್ನ ಫ್ರೆಂಡ್ಸು ಇಲ್ಲಿ ಬಂದಿದ್ದಾರೆ ಕೂಡ, ಅವರೆಲ್ಲರೂ ಅಷ್ಟೇ ತುಂಬಾನೇ ಸಪೋರ್ಟಿವ್ ಆಗಿ ಸಖತ್ ಹೆಲ್ಪ್ ಮಾಡಿದ್ದಾರೆ. ಇಡೀ ಟೀಮ್ ತುಂಬಾ ಸಪೋರ್ಟಿವ್ ಆಗಿದ್ರು. ಹೊಸಬ್ಳು ಅಂತ ಯಾವುದೇ ತರ ನನಗೆ ಭಾವನೆ ಬರ್ದೇ ಇರೋ ಹಾಗೆ ನೋಡ್ಕೊಂಡಿದ್ರು. ತುಂಬಾನೇ ಎಲ್ರಿಗೂ ಥ್ಯಾಂಕ್ಸ್. ನಿರ್ದೇಶಕರಾದ ವಿಜಯ್ ಗುಜ್ಜಾರ್ ಸರ್, ಸಾರ್ ಜೊತೆಗೆ ನಾಗರ ಹಾವಲ್ಲಿ ಕೆಲಸ ಮಾಡಿದ್ರು. ಸೀತಾರಾಮ್ ಕಾರಂತ್, ಇವರಿಬ್ಬರು ನನ್ನ ಗುರುಗಳು. ನನ್ನ ಗುರುಗಳಿಗೆ ವಂದಿಸ್ತಾ ಹಲೋ ಹಲೋ ಹಲೋ
ಗೋಪಿಲೋಲ ಸಿನಿಮಾ ನನ್ನ 8ನೇ ನಿರ್ದೇಶನದ ಚಿತ್ರ. ಸೊ ಮೊದಲನೇದಾಗಿ ನನ್ನ ನಿರ್ಮಾಪಕರು ಅವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದರೆ ನನಗೊಂದು 2ನೇ ಸಿನಿಮಾನ ಕರೆದು ಕೊಟ್ಟಿದ್ದಾರೆ. ಒಬ್ಬ ಡೈರೆಕ್ಟ್ರಿಗೆ ಒಬ್ಬ ನಿರ್ಮಾಪಕ 2 ಸಿನಿಮಾ ಕೊಡೋದು ತುಂಬ ಹೆಚ್ಚು. ಯಾಕಂದರೆ ಮೊದಲನೇ ಸಿನಿಮಾದಲ್ಲೇ ಸಾಕಷ್ಟು ಕಿರಿಕಿಗಳು ಆಗ್ಬಿಟ್ಟಿರುತ್ತೆ, ಮನಸ್ತಾಪಗಳು ಬಂದ್ಬಿಟ್ಟಿರುತ್ತೆ. ಸೊ ಅದನ್ನೆಲ್ಲ ಇಟ್ಕೊಂಡು ನನ್ನನ್ನು ಮತ್ತೆ ಕರೆದು ನಿರ್ದೇಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರ ನಂಬಿಕೆನ ನಾನು ಈ ಚಿತ್ರದಲ್ಲಿ ಉಳಿಸ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸಿನಿಮಾ ಬಗ್ಗೆ ಆಮೇಲೆ ಮಾತಾಡ್ತೀನಿ, ಯಾಕಂದರೆ ಇನ್ನೂ ಟ್ರೇಲರ್ ಲಾಂಚ್ ಇದೆ. ಈಗ ಸಾಂಗ್ ಬಗ್ಗೆ ಮಾತ್ರ ಮಾತಾಡ್ತೀನಿ. ಸೊ ಈ ಚಿತ್ರದಲ್ಲಿ ಕೆಲಸ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಸ್ಗಳಿಗೂ, ಎಲ್ಲ ಕಲಾವಿದರುಗಳಿಗೂ, ಆರ್ಟಿಸ್ಟ್ಗಳಿಗೂ, ಹೀರೋಯಿನ್ಗಳಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ತುಂಬ ಸಪೋರ್ಟ್ ಮಾಡಿದ್ರು ಎಲ್ಲರೂ. ಯಾಕಂದರೆ ಒಬ್ಬ ಡೈರೆಕ್ಟ್ರಿಗೆ ಬೇಕಾಗಿರೋದು ಎಲ್ಲರದ್ದು ಸಪೋರ್ಟ್. ಆ ಸಪೋರ್ಟಿಂದನೇ ಈ ಸಿನಿಮಾ ಈ ಕ್ವಾಲಿಟಿ. ಯಾಕಂದರೆ ಒಂದೊಂದು ಶಾರ್ಟು ಟ್ರಾವೆಲ್ ಮಾಡಿದ್ದೀವಿ ನಾವು, ಒಂದೇ ಕಡೆನೇ ಸುತ್ತಿಲ್ಲ. ಯಾಕಂದರೆ ನಾನು ಸ್ವಲ್ಪ ಲೊಕೇಶನ್ ಹಂಟಿಂಗ್ ಜಾಸ್ತಿ ಮಾಡ್ತಾ ಇರ್ತೀನಿ, ಹುಡುಕ್ತಾ ಇರ್ತೀನಿ, ಯಾವುದು ಹೊಸ ತೋರಿಸ್ಬೋದು ಜನರಿಗೆ. ನಮ್ಮೆಲ್ಲ ಸಿನಿಮಾನೂ ಅಷ್ಟೇ ಹೊಸ ಹೊಸ ಲೊಕೇಶನ್ಗಳನ್ನು ಹುಡುಕಿ ತೋರಿಸ್ತಾ ಇರ್ತೀವಿ. ಯಾಕಂದರೆ ಜನರಿಗೆ ಕರ್ನಾಟಕದಲ್ಲಿ ಇಷ್ಟೊಂದು ಲೊಕೇಶನ್ ಸುಂದರವಾಗಿ ಇದೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಆ ಥರದ್ದು ಎಲ್ಲ ಸಿನಿಮಾದಲ್ಲಿ ಹುಡುಕಿ ಶೂಟ್ ಮಾಡಿದ್ದೀವಿ. ಫಸ್ಟು ಮಾಧ್ಯಮದವರಿಗೆ, ಟಿ ವಿ ಮಾಧ್ಯಮದವರಿಗೆ ಎಲ್ಲರಿಗೂ ನನ್ನ ವಂದನೆಗಳು. ಫಸ್ಟ್ ನೀವೇ ಪ್ರೇಕ್ಷಕರಿಗಿನ್ನ ನೀವೇ ನಮಗೆ ಫಸ್ಟು ನಿಮಗೆ ನಮಸ್ಕಾರ. ಇದು 4ನೇ ಸಿನಿಮಾ. ಈ ಸಿನಿಮಾ ವಿಶೇಷವಾಗಿರ್ತಕ್ಕಂಥದ್ದು ಏನಂದರೆ, ನಾವು ಸುಮಾರು ಸೀನಿಯರ್ ಪ್ರೊಡ್ಯೂಸರು, ಡೈರೆಕ್ಟರ್ಗಳೆಲ್ಲ ನೋಡಿ ಕಲ್ತಿರ್ತಕ್ಕಂಥದ್ದು, ನೋಡಿರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಕಣಗಲ್ ಪುಟ್ಟಣ್ಣವರಿಲ್ಲ, ರಾಜೇಂದ್ರ ಬಾಬು ಇದ್ದಾರೆ. ಅಂತಹ ಸಿನಿಮಾಗಳು ಇನ್ಯಾವತ್ತೂ ಬರೋದಿಲ್ಲ, ಮಾಡಲಿಕ್ಕೂ ಆಗೋದಿಲ್ಲ. ಆಗ ಸುಮಾರು 200-300 ಜನ ನೋಡಿ ಕುಂದಿರಿಸ್ಕೊಂಡು ನೋಡಿ ಎಲ್ಲ ಟಿಕ್ ಮಾಡಿ 300 ಜನ ಟೆಕ್ನಿಷಿಯನ್ ಅವರು ಒಂದೊಂದು ಕಡೆ ಮಾಡೋರು. ಇಲ್ಲಿ ಮಾಡ್ತಾರಲ್ಲ ಅಮೇರಿಕಾದವರು, ಸಿಂಗಾಪುರದವರು, ಇವರು ಬಂಧನ. ಉದಾಹರಣೆ ಫಾರ್ ಎಕ್ಸಾಂಪಲ್ ಕೊಟ್ಟು ಬಂಧನ ಇವತ್ತು ನೋಡಿ ನಿದ್ದೆ ಬರಲ್ಲ, ನಿದ್ದೆ ಬರಲ್ಲ, ಆ ಥರ ಸ್ಟೋರಿ ಈ ಥರ ಮಾಡಿದ್ರು. ನಮ್ಮ ತಂದೆ ಭಾಳ ದೊಡ್ಡ ಬಿಸ್ನೆಸ್ಸು, ಟಿ ವಿ ಫ್ಯಾಕ್ಟ್ರಿಗಳಿದ್ರು. 70 ವರ್ಷ ಎಲೆಕ್ಟ್ರಾನಿಕ್ಸ್ ಬಿಸ್ನೆಸ್ ನಮ್ಮದು. 1984 2 ಸಿನಿಮಾಗೆ ಬಂಡವಾಳ ಹಾಕಿದ್ರು. ನಮ್ಮದು ಟೂರಿಂಗ್ ಟಾಕೀಸ್ ಇತ್ತು, ಇದೆಲ್ಲ ಇತ್ತು. ನಮ್ಮ ಫಿಲಮ್ ಸ್ವಲ್ಪ ನಮ್ಮ ತಮ್ಮ ಬೈದಾನೆ, ಇವನು ನಮ್ಮ ತಮ್ಮನೇ. ಏನಂದರೆ ನನಗೊಂದು ಪ್ಯಾಷನ್ ಅಂತಲ್ಲ, ದಯವಿಟ್ಟು ತಿಳ್ಕೊಂಬಿಡಿ. ಏನೋ ಮಾಡಿದ್ಮೇಲೆ ಒಂದು ತಿಳಿಬೇಕು, ಮಾಡಬೇಕು ಅನ್ನೋ ಉದ್ದೇಶ ಇತ್ತು. ನಮ್ಮ ತಂದೆ ಆ ಫೀಲ್ಡಲ್ಲಿ ಇದಕ್ಕೋಸ್ಕರ ನಾನು ಮಾಡಿದಷ್ಟೇ. ಇದು ಹುಟ್ಟಿದ್ದು ಭಾಳ ಆಶ್ಚರ್ಯ. ಫಸ್ಟ್ ಫಿಲಮ್ ಇದು ಗೋಪಿಲೋಲ, 3ನೇ ಫಿಲಮ್, 4ನೇ ಫಿಲಮ್, ಫಸ್ಟ್ ಫಿಲಮ್. ಈಗೇನೆಲ್ಲ ಸ್ಟೋರಿ ಎಲ್ಲ ಬರ್ಸಿದ್ವಿ. ಕೇಶವಚಂದ್ರ, ನಾವು, ರವೀಂದ್ರ 3 ಜನ ಕೂತ್ಕೊಂಡ್ವಿ. ಅವನು ಚೆನ್ನಾಗಿಲ್ಲ, ಇವನು ಚೆನ್ನಾಗಿಲ್ಲ, ಆ ಆ್ಯಕ್ಟ್ರ್ ಬೇಡ, ಈ ಆ್ಯಕ್ಟ್ರ್ ಬೇಡ ಅಂತ ಹೀಗೆ ನೋಡ್ಬಿಟ್ಟು ಸರಿ ಪುನೀತ್ ರಾಜ್ಕುಮಾರ್ಗೆ ನಮ್ಮ ಮಗ ಕರ್ಕೊಂಡೋಗಿ ಸ್ಟೋರಿಯಲ್ಲಿ ಭಾಳ ಚೆನ್ನಾಗಿದೆ, ನಾನು ಮಾಡ್ತೀನಿ, 3 ವರ್ಷ ಟೈಮ್ ಬೇಕು. ಸರ್ ಹೀರೋಯಿನ್ ಯಾರು ಅಂದರೆ ನೀವು ಆಶ್ಚರ್ಯ ಪಡ್ಬೋದು. ಇವತ್ತು ಅವ್ರು ನಮ್ಮ ಕೈ ಸಿಗೋದಿಲ್ಲ ಬಿಡಿ. ಆ ದುಡ್ಡು ಹಾಕೋ ಯೋಗ್ಯನೂ ನಮಗಿಲ್ಲ. ಅಂಥ ದೊಡ್ಡ ಕಲಾವಿದ ಇವಾಗ. ಆಮೇಲೆ ಆ್ಯಕ್ಟ್ರ್ ಎಲ್ಲರೂ ಇಲ್ಲಿ ನಮ್ಮ ರಾಜ್ಯದಲ್ಲೇ ಇರಬೇಕು. ಮಂದಣ್ಣ ಅವರು ಫಸ್ಟ್ ಫ್ರೀಯಾಗಿ ನಾನು ಮಾಡ್ತೀನಿ ಅಂತೇಳಿ ಫ್ರೀಯಾಗಿ ಮಾಡ್ತೀನಿ ಅನ್ನೋಂದ್ರು. ಫಸ್ಟ್ ಆಡಿಷನ್ನು ಕೇಶವಚಂದ್ರ ಅವ್ರ ಮನೆ ಮಾಡಿದ್ರು. ನನಗೆ ಕೊಡಿ, ನಾನು ಫ್ರೀಯಾಗಿ ಮಾಡ್ತೀನಿ ಅಂದರು. ಇಲ್ಲಿಂದ ಹುಟ್ಟಿದ್ದು ಇಲ್ಲಿವರೆಗೂ ಬರಬೇಕಾದ್ರೆ ಈ ಸ್ಟೋರಿ ಭಾಳ ಚೆನ್ನಾಗಿದೆ. ಈ ಸ್ಟೋರಿ ಎಲ್ಲರೂ ತೆಗಿತಾರೆ, ಎಲ್ಲ ಮಾಡ್ತಾರೆ. ನನ್ನ ಪಿಕ್ಚರ್ ನಾನು ಕೊಂಡಾಡಕ್ಕೆ ಹೋಗೋದಿಲ್ಲ. ಇದು ಫಾರ್ ಎಕ್ಸಾಂಪಲ್ ಸುಮ್ಮನೆ ನೀವು ತಿಳ್ಕೊಂಬರಿ, 2 ಸ್ಯಾಂಪಲ್ ಸರ್. ಇನ್ನೂ 4 ಸಾಂಗ್ ಇದೆ ನಾನು, ಅದಕ್ಕೋಸ್ಕರ ಅದ್ದೂರೇ ಮಾಡಿಲ್ಲ. ಇದಕ್ಕಿಂತ 4 ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಸಾಂಗ್ ಚೆನ್ನಾಗಿದೆ. ಸ್ಟೋರಿಯಲ್ಲಿ ಕತ್ತಿತ್ತು. ಆ ಕತ್ಕೋಸ್ಕರ ಏನು ಮಾಡೋದು, ಯಾರು ನಾನು ಸುಮಾರು ಹೆಸರುಗಳು ಹೇಳೋಕೆ ಹೋಗೋದಿಲ್ಲ. ಎಲ್ಲರೂ ಮಾತಾಡಿಸ್ತೀವಿ. ಇವನು ಹಣ ಹಾಕೋ ಯೋಗ್ಯತೆ ಇದೆಯಾ ಅಂತೇಳಿ ಫೋನೇ ಮಾತಾಡ್ತೀನಿ ನಾನು. ಇನ್ನು ಯಾರೋ ಏನೋ ಮಾಡಿದ್ರೆ ಹಣ ಹಾಕೋ ಯೋಗ್ಯತೆ ಇವನಿಗೆ ಹಂಗೆ ಅಂದರೆ ಇವನು ನನ್ನನ್ನು
4ನೇ ಸಿನಿಮಾ ಪ್ರೊಡ್ಯೂಸರು ಹಳ್ಳಕ್ಕೆ ಹಾಕೊಂಡು ಬಿಡ್ಸಕ್ಕೆ ಎರಡು ಮಾಡ್ತಾರೆ ಟ್ರೈ ಮಾಡ್ತಾ ಇದ್ರು, ಆಗಿಲ್ಲ. ಇದು ಸತ್ಯ, ನೀವು ಪೇಪರ್ ಬರಿಬೇಕು. ನೀವು 4 ಜನಕ್ಕೆ ಪ್ರೊಡ್ಯೂಸರ್ ಒಳ್ಳೇದಾಗಬೇಕಾದ್ರೆ ದಯವಿಟ್ಟು. ನಾ ಸುಮ್ಮನೆ ಒಂದು ನಮ್ಮ ಅಮ್ಮ ಅಂತಿದ್ದಾರೆ, ಅವ್ರ ಚಿಕ್ಕಮ್ಮ, ಅವರ ಚಿಕ್ಕಜ್ಜಿ, ಅವರು ಮಗು ಆಸ್ಟ್ರೇಲಿಯಾದ ಮಗಳು, ಅವ್ರ ಮಗುದು ನಾಮಕರಣ ಆಯಿತು. ನಾನು ಕರೆದ್ರೆ ಹೋದಾಗ ಇವರು ನಾನು 8ನೇ ಕ್ಲಾಸ್ ಹುಡುಗಿದ್ದಾಗ ನೋಡಿದ್ದು. ಒಳ್ಳೆ ಭಾಳ ಲಕ್ಷಣವಾಗಿದ್ದು, ಅವ್ರು ಭಾಳ ಆಕ್ಟಿವ್ ಆಗಿ ಓಡಾಡ್ತಿದ್ಲು. ಬಾಯಿಲಿ ಅಂದ್ವಿ, ನಾನು ಪರಿಚಯ ಹಾಕಲ್ಲ, ನೀನು ಸಿನಿಮಾ ಮಾಡ್ತೀಯ ಅಂದ್ವಿ. ಮಾಡ್ತೀನಿ ಅಂದ್ರು. ಸುಮ್ಮನೆ ಅಂದ್ಬಿಟ್ಲು, ನಾನು ಸುಮ್ಮನೆ ಆಗ್ಬಿಟ್ಟೆ. ಆವಾಗ ಯೋಚನೆ ಮಾಡಿದೆ, ಯಾರು ದುಡ್ಡು ಕೊಟ್ರು ಇವ್ರು ಈ ಥರ ನಾನು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಇವರು ಒಂದೆರಡು ತೆಲುಗು ಮೇಲೆ ಮಾಡಿದ್ದಾನೆ ನನ್ನ ಹುಡುಗ. ಹೇಗೆ ಮಾಡ್ತೀರೋ ಅಂದ್ಬಿಟ್ಟು ಅಂದ್ಬಿಟ್ಟು ಕೇಶಿಗೆ ಅಂದ್ರೆ ಇವ್ರು ಹೇಳ್ದೆ ಮಾತಾಡಿದ್ರು. ಅವರು ಚೆನ್ನಾಗಿ ಅಭ್ಯಾಸ ಮಾಡಿಸಿ ಅವರಿಂದ ಸ್ವಲ್ಪ ನಿಧಾನ ಆಯಿತು. ಆದರೂ ನಾನು ನನ್ನ ಪಿಕ್ಚರ್ ಅಂತ ಹೇಳೋದಿಲ್ಲ, ಸರ್ವ ಮಾಡಿದ್ದಾರೆ, ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಪಿಕ್ಚರ್ ಸಿನಿಮಾದಲ್ಲಿ ಅದ್ದೂರಿಯಾಗಿ. ಚಿಕ್ಕ ವಯಸ್ಸಿನಿಂದ ಕಚ್ಕೊಂಡು ತಿನ್ನೋ ಥರನೇ ಇದ್ದೀನಿ ನಾನು. ನನ್ನ ಹೆಂಡತಿಗೆ ಭಯ, ಯಾರು ಎತ್ಕೊಂಡು ಹೋಗ್ತಾರೋ ಅಂಥದ್ದು. ನಮ್ಮ ಮಾವ ಹೇಳ್ಕೊಟ್ಬಿಟ್ಟಿದ್ರು, ಇದು ಹುಲಿ ವೆಜಿಟೇರಿಯನ್ನು ತಿನ್ನಲ್ಲ ಅಂದ್ಬಿಟ್ಟು ಚಿಕನ್ ಪೀಸ್ ಡೈಲಿ ಮುಂದೆ ಇರ್ತದೆ, ಯಾವಾಗ ಬಾಯಿ ಹಾಕುತ್ತೋ ಗೊತ್ತಾಗಲ್ಲ, ಹುಷಾರು, ಸಿನಿಮಾ ಕಳಿಸ್ಬೇಡ ಅಂತ. ಏನಿವೆ ಇಲ್ಲಿ ನಡೆದಿರೋವಂಥ ಎಲ್ರಿಗೂ, ಎಲ್ಲ ಹಿರಿಯರಿಗೂ, ಸ್ನೇಹಿತರಿಗೂ, ಬಂಧು ಬಾಂಧವರು ಎಲ್ರಿಗೂ ಕೂಡ ನಾನು ವಂದನೆನ ಅರ್ಪಿಸ್ತಾ ಇದ್ದೀನಿ. ಜೊತೆಯಲ್ಲಿ ಆ್ಯಕ್ಚುಲಿ ನನ್ನ ತಂದೆ ಹೇಳಿದ್ರು, ರಶ್ಮಿಕಾ ಮಂದನ್ ಅವರು ಆ್ಯಕ್ಚುಲಿ ಇದಕ್ಕೆ ಸೆಲೆಕ್ಟ್ ಆಗಿದ್ರು, ಕಾರಣಾಂತರಗಳಿಂದ ಆಗಲಿಲ್ಲ. ಅವ್ರು ಆ್ಯಕ್ಚುಲಿ ಇದು ಮಾಡಲೇಬೇಕಂತಿದ್ರು. ಅದು ಮೇಕಿಂಗ್ ವಿಡಿಯೋನು ಕೊಡ್ತೀನಿ ನಾನು. ಆ್ಯಕ್ಚುಲಿ ಅವರು ನಮ್ಗೆ ಆಡಿಷನ್ಸ್ ಕೂಡ ಮಾಡಿದ್ರು. ಕತೆ ನಮ್ಮ ತಂದೆ ಹೇಳ್ದಂಗೆ ಭಾಳ ಚೆನ್ನಾಗಿದೆ. ಈಗಿನ ಕಾಲದ ಯುವಕರು ನಮ್ಮಂಥವ್ರು ಕಲಿಯುವಂಥದ್ದಿದೆ. ಸೊ ಎಲ್ಲಿವರೆಗೂ ರೀಚ್ ಆಗುತ್ತೋ ಜನಗಳಿಗೆ ರೀಚ್ ಮಾಡೋಣ, ಆ ಪ್ರಯತ್ನ ನಮ್ದು ಇದ್ದೇ ಇರುತ್ತೆ. ನಾವು ಸೋಲು ಗೆಲುವಿಗೆ ಅಂತ ಸಿನಿಮಾ ನಮ್ಮ ತಂದೆ ಮಾಡಿಲ್ಲ, ಜನಗಳಿಗೆ, ಸೊಸೈಟಿಗೆ ಒಂದು ಒಳ್ಳೆ ಸಂದೇಶನ ಕೊಡಬೇಕು ಅಂತೇಳಿ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಸಂದೇಶನ ಇಟ್ಟು ಮಾಡಿದ್ದಾರೆ. ಮೇಲಾಗೆಲ್ಲ ಫ್ಯಾಮಿಲಿ ಸಿನಿಮಾ ಮಾಡಿರೋದ್ರಿಂದ ಜಾಸ್ತಿ ಮಾತಾಡೋದಕ್ಕೆ ನನ್ನ ಹತ್ರ ಏನೂ ಇಲ್ಲ. ಎಲ್ಲರ ಆಶೀರ್ವಾದ ಬೇಕಿದ್ದಕ್ಕೆ ಅಷ್ಟು ಮಾತ್ರ ನಾನು ಕೇಳ್ಕೊಂತೀನಿ. ಥ್ಯಾಂಕ್ ಯು ವೆರಿ ಮಚ್. ನಿಜವಾಗ್ಲೂ ಇಂಥ ಒಬ್ಬ ಸನತ್ ಕುಮಾರ್ ಅಂತ ಒಬ್ಬ ನಿರ್ಮಾಪಕ ಇಂಡಸ್ಟ್ರಿಗೆ ನಿಜವಾಗ್ಲೂ ಬೇಕು. ಅವ್ರನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮೆಲ್ಲರದ್ದು ಅಂತ ಹೇಳ್ತಾ ಇದ್ದೀನಿ. ಯಾಕೆಂತಂದ್ರೆ ನಾನು ಇವರು ಚಿತ್ರದಲ್ಲಿ ಪಾತ್ರ ಮಾಡೋದಕ್ಕೆ ಕರೆದಿದ್ರು. ನಾನು ಅದರಲ್ಲಿ ಇವರು ಸಾಯುವ ಒಂದು ಕೃಷಿ ಹಿನ್ನೆಲೆ ಮಾಡ್ತಾ ಇದ್ದಾರೆ. ಅಲ್ಲಿ ಹೊರ ರಾಜ್ಯದಿಂದ ಇಲ್ಲಿ ಒಂದು ಮೆನ್ಯೂ, ಆ ಫರ್ಟಿಲೈಸ್ನ ಸೇಲ್ ಮಾಡೋದಕ್ಕೋಸ್ಕರ ನನಗೆ ಇಟ್ಟಿರ್ತಾರೆ. ಆ ಥರ ಒಂದು ಪಾತ್ರವನ್ನು ನಾನು ಮಾಡ್ತಾ ಇರ್ತೀನಿ. ಅದಕ್ಕೆ ಮುಖ್ಯವಾಗಿ ಇವರು ಸಪ್ತಗಿರಿ ಅಂತ ಒಬ್ಬ ತೆಲುಗು ಆರ್ಟಿಸ್ಟು, ತೆಲುಗು ಕಲಾವಿದ, ಸಪ್ತಗಿರಿ ಅಂತ ನೀವೆಲ್ಲ ಕೇಳಿದ್ದೀರಾ. ಆತನು ಈ ಚಿತ್ರದಲ್ಲಿ ಪಾತ್ರ ಮಾಡಿದ್ದಾರೆ. ಅದನ್ನು ಹೇಳಕ್ ಮಾತ್ರ ಏನೋ ಗೊತ್ತಿಲ್ಲ. ಅವ್ರ ಜೊತೆನೆ ನನ್ನ ಕಾಂಬಿನೇಷನ್ ಇತ್ತು. ನಾನು ಸೆಟ್ಟಲ್ಲಿ ಇದ್ದಾಗ, ಅದಾದ್ಮೇಲೆ ಡಬ್ಬಿಂಗ್ ಅಲ್ಲಿ ಇದ್ದಾಗೆಲ್ಲ ನಾನು ನಿರ್ಮಾಪಕರನ್ನ ನೋಡ್ತಾ ಇದ್ದೆ. ಇವರು ಯಾವ ರೀತಿ ಆ ಚಿತ್ರದ ಹಿಂದೆ ಬೆನ್ನು ಬಿಡ್ತಾರೆ ಅಂತಂದ್ರೆ, ನಿರ್ದೇಶಕ ಬಿಡ್ತಾ ಇಲ್ಲ, ಎಡಿಟರ್ ಬಿಡ್ತಾ ಇಲ್ಲ, ಮ್ಯೂಸಿಕ್ ಡೈರೆಕ್ಟರ್ ಬಿಡ್ತಾ ಇಲ್ಲ. ಎಲ್ಲರ ಹಿಂದೆ ಅವ್ರಿಗೆ ಏನು ಅಂದ್ರೆ ಬೇಗನೆ ಕೆಲಸ ಆಗಬೇಕು ಅನ್ನೋದು. ಈ ತರ ಹಿಂದೆ ಬಿದ್ದು ಅವ್ರಿಗೆ ಏನು ಬೇಕು ಅನ್ನೋದನ್ನ ಕೊಟ್ಟು ಕೆಲಸ ಮಾಡಿಸ್ಕೊಳ್ಳೋದ್ರಲ್ಲಿ ಬಹಳ